महादेवाय नमः महादेवाय नमः महादेवाय नमः। ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೋಡ್ ಟು ರೆಸಿಪೀಸ್. ಈ ವಿಡಿಯೋದಲ್ಲಿ ನಾವು ಹೊರಟಿದ್ದು ಈಶಾ ಫೌಂಡೇಶನ್ ಇನ್ ಕೊಯಂಬತ್ತೂರ್. ಬ್ಯಾಕ್ ಟು ಬ್ಯಾಕ್ ಟ್ರಾವೆಲ್ ಆಗಿದ್ರಿಂದ ಈ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ನಾವು ಹೋಗಿ ಬಂದಮೇಲೆ ತುಂಬ ಜನ ಹೇಗೆ ಹೋಗೋದು, ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸ್, ಹೇಗೆ ಬುಕ್ ಮಾಡ್ಕೊಳ್ಳೋದು ಅಂತ ಎಲ್ಲ ಡೀಟೇಲ್ಸ್ ಕೇಳಿದರು. ಅವರಿಗೋಸ್ಕರ ಈ ವಿಡಿಯೋ. ಆ್ಯಂಡ್ ನೀವೇನಾದರೂ ಈಶಾ ಫೌಂಡೇಶನ್ಗೆ ಹೋಗೋ ಇಂಟ್ರೆಸ್ಟ್ ಇದ್ದರೆ ಈಗಲೇ ರೂಮ್ಸ್ ಬುಕ್ ಮಾಡಿಕೊಂಡು ಹೋಗಿ ಬನ್ನಿ. ಸ್ಟೇಯಿಂಗ್ ಅಟ್ ಈಶಾ ಇಸ್ ಅನದರ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಪೀಸ್ಫುಲ್ಲಾಗಿ ಕಾಮಾಗಿರುತ್ತೆ. 2 to 3 ಡೇಸ್ ಸ್ಟೇ ಮಾಡಿದ್ರೆ ಮನಸ್ಸು ಹಗುರ ಆಗುತ್ತೆ, ಪಾಸಿಟಿವ್ ಎನರ್ಜಿ ನಿಮಗೆ ಫೀಲ್ ಆಗುತ್ತೆ. ಸಿಟಿ ಲೈಫಿಂದ ಹೊರಗೆ ಬಂದಾಗ ಅನಿಸುತ್ತೆ ಯು ಫೀಲ್ ಸೋ ಫ್ರೆಶ್ ಆ್ಯಂಡ್ ಪಾಸಿಟಿವ್ ಆ್ಯಂಡ್ ಡೆಫಿನೆಟ್ಲಿ ಯು ವಿಲ್ ಫೈಂಡ್ ಯುವರ್ ಸೆಲ್ಫ್. ನೀವೇನಾದರೂ ಬೆಂಗಳೂರಿಂದ ಈಶಾ ಫೌಂಡೇಶನ್ಗೆ ಹೋಗಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮಿಸ್ ಮಾಡದೆ ಫುಲ್ ವಿಡಿಯೋ ನೋಡಿ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆಶ್ರಮದಲ್ಲಿ ಸ್ಟೇ ಮಾಡೋದಕ್ಕೆ ಯಾವುದೇ ಥರದ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡಬೇಕು ಅಂತ ಏನಿಲ್ಲ. ಇನ್ನು ಬೆಂಗಳೂರಿಂದ ಕೊಯಂಬತ್ತೂರಿಗೆ ಹೋಗಿ ಅಲ್ಲಿಂದ ಈಶಾ ಫೌಂಡೇಶನ್ಗೆ ಹೋಗಬೇಕಾಗತ್ತೆ. ಕೊಯಂಬತ್ತೂರಿಂದ 30 ಕಿಲೋಮೀಟರ್ಸ್ ಆಗುತ್ತೆ. ಬೆಂಗಳೂರಿಂದ ಕೊಯಂಬತ್ತೂರಿಗೆ ಫ್ಲೈಟ್, ಟ್ರೈನ್, ಬಸ್ಸಸ್ ಎಲ್ಲ ಕೂಡ ಸಿಗುತ್ತೆ. ನಿಮಗೆ ಯಾವುದು ಕನ್ವೀನಿಯಂಟ್ ಅನಿಸುತ್ತೋ ಅದರಲ್ಲಿ ಹೋಗ್ಬೋದು. ಇನ್ನು ರೈಲ್ವೆ ಸ್ಟೇಷನ್, ಬಸ್ ಸ್ಟಾಪ್, ಏರ್ಪೋರ್ಟಿಂದ ಕೂಡ ಕ್ಯಾಬ್ಸ್, ಬಸ್ಸಸ್ ಫ್ರೀಕ್ವೆಂಟ್ಲಿ ಈಶಾ ಫೌಂಡೇಶನ್ಗೆ ಇದೆ. ನಾವು ಹೊರಟಿದ್ದು ಬೆಂಗಳೂರಿಂದ ಬಸ್ಸಲ್ಲಿ. ಇನ್ನು ಕೊಯಂಬತ್ತೂರಿನ ಗಾಂಧಿಪುರಂ ಬಸ್ ಸ್ಟಾಪಿಂದ ಬಸ್ ನಂಬರ್ 14D ಫ್ರೀಕ್ವೆಂಟ್ಲಿ ಈಶಾ ಫೌಂಡೇಶನ್ಗೆ ಸಿಗುತ್ತೆ. ಡೈರೆಕ್ಟ್ ಆಗಿ ಈಶಾ ಫೌಂಡೇಶನ್ಗೆ ಹೋಗಬೇಕು ಅಂತ ಅಂದರೆ ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ನೋಡಿರೋ ಹಾಗೆ ರತಿಮೀನಾ ಟ್ರಾವೆಲ್ಸ್ ಅವರ ಬಸ್ ಮಾತ್ರ ಡೈರೆಕ್ಟ್ ಆಗಿ ಈಶಾ ಫೌಂಡೇಶನ್ಗೆ ಹೋಗೋದು. ನಾವು ಕೂಡ ಅದೇ ರತಿಮೀನಾ ಟ್ರಾವೆಲ್ಸ್ ಅವರ AC ಸ್ಲೀಪರ್ ಬಸ್ಸಲ್ಲಿ ಹೋಗಿದ್ದು. ಬೆಂಗಳೂರಿಂದ ನೈಟ್ 10:30ಗೆ ಹೊರಟ್ರೆ ಮಾರನೇ ದಿನ ಬೆಳಗ್ಗೆ 8:30ಗೆಲ್ಲ ಈಶಾ ಫೌಂಡೇಶನ್ ರೀಚ್ ಆಗ್ತೀವಿ. ನಾನು ಆಗಲೇ ಹೇಳ್ದಾಗೆ ಸ್ಟೇ ಮಾಡಬೇಕು ಅಂದರೆ ಯಾವುದೇ ಥರದ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡಲೇಬೇಕು ಅಂತ ಏನಿಲ್ಲ. ಇದು ಯಾವುದೇ ಥರ ಹೋಟೆಲ್ ಅಥವಾ ರೆಸಾರ್ಟ್ ಅಲ್ಲ, ಇದು ಸ್ಪಿರಿಚುವಲ್ ಡೆಸ್ಟಿನೇಷನ್ ಆಗಿದೆ. ಇಲ್ಲಿ ಸ್ಟೇ ಮಾಡಲಿಕ್ಕೆ ಕಾಟೇಜ್ ಫೆಸಿಲಿಟೀಸ್ ಇದೆ. ಇನ್ನು ಬುಕ್ಕಿಂಗ್ ಬಗ್ಗೆ ಹೇಳೋದಾದರೆ ಈಶಾ ಇಂಡಿಯಾ ಕಾಟೇಜ್ ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಬೋದು. ವೆಬ್ಸೈಟ್ ಓಪನ್ ಮಾಡಿದ್ರೆ ಮೊದಲಿಗೆ ನಿಮಗೆ ಚೆಕ್ ಇನ್, ಚೆಕ್ಔಟ್ ಡೇಟ್ ಮತ್ತು ಟೈಮಿಂಗ್ಸ್ನ ತೋರಿಸುತ್ತೆ. ನಿಮಗೆ ಯಾವ ಡೇಟು, ಯಾವ ಟೈಮಲ್ಲಿ ಚೆಕ್ ಇನ್, ಚೆಕ್ಔಟ್ ಬೇಕೋ ಅದನ್ನು ಮೊದಲಿಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದರ ಬೇಸಿಸ್ ಮೇಲೆ ಯಾವ್ಯಾವ ಕಾಟೇಜಲ್ಲಿ ರೂಮ್ಸ್ ಅವೈಲಬಿಲಿಟಿ ಇದೆ ಅನ್ನೋದನ್ನು ತೋರಿಸುತ್ತೆ. ಇಲ್ಲಿ ಯಾವುದೇ ಥರ ಸ್ಪೆಸಿಫಿಕ್ ಚೆಕ್ ಇನ್, ಚೆಕ್ಔಟ್ ಟೈಮಿಂಗ್ಸ್ ಇರೋದಿಲ್ಲ. ಫ್ಲೆಕ್ಸಿಬಲ್ ಚೆಕ್ ಇನ್, ಚೆಕ್ಔಟ್ ಟೈಮಿಂಗ್ಸ್ ಇರುತ್ತೆ. ಮಾರ್ನಿಂಗ್ 6 o'clockಯಿಂದ ನೈಟ್ 8ವರೆಗೂ ಚೆಕ್ ಇನ್ ಮಾಡ್ಕೊಬೋದು. ಲೇಟ್ ನೈಟ್ ಚೆಕ್ ಇನ್ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಆಶ್ರಮದ ಸುತ್ತ ರಿಸರ್ವ್ ಫಾರೆಸ್ಟ್ ಇರೋದ್ರಿಂದ 8 o'clock ಮೇಲೆ ಎಲ್ಲವೂ ಕೂಡ ಕ್ಲೋಸ್ ಆಗಿರುತ್ತೆ. ಹೆಲ್ಪ್ ಡೆಸ್ಕಲ್ಲೂ ಕೂಡ ಯಾರೂ ಇರೋದಿಲ್ಲ. ಯಾವ ಡೇಟಲ್ಲಿ ಬೇಕೋ ಆ ಡೇಟಲ್ಲಿ ಬುಕ್ ಮಾಡ್ಕೊಬೋದು. ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕು ಅನ್ನೋದೇನೂ ಇಲ್ಲ. ನೀವು ಚೆಕ್ ಇನ್ ಆಗೋ ಟೈಮಲ್ಲಿ ಪೇಮೆಂಟ್ ಮಾಡ್ಬೋದು. ಇನ್ ಕೇಸ್ ನೀವೇನಾದರೂ ಡೇಟ್ ಚೇಂಜ್ ಮಾಡ್ಕೊಬೇಕು ಅಥವಾ ಕ್ಯಾನ್ಸಲ್ ಮಾಡ್ಕೊಬೇಕು ಅಂದರೂ ಕೂಡ ನೀವು ಬುಕ್ಕಿಂಗ್ ID ಜೊತೆ ಇಮೇಲ್ ಮಾಡಿದ್ರೆ ಸಾಕು. ನೀವು ಯಾವ ಡೇಟಿಗೆ ಚೆಕ್ ಇನ್ ಮಾಡಬೇಕು ಅನ್ಕೋತಿರೋ ಆ ಡೇಟಿಗೆ ಅವೈಲಬಲ್ ಇರೋ ರೂಮ್ನ ಅಲರ್ಟ್ ಮಾಡಿ ಕೊಡ್ತಾರೆ. ಇನ್ನು ಕ್ಯಾನ್ಸಲ್ ಮಾಡೋದಕ್ಕೂ ಕೂಡ ಯಾವುದೇ ಥರ ಕ್ಯಾನ್ಸಲೇಷನ್ ಫೀ ಇರೋದಿಲ್ಲ. ಇನ್ಫಾರ್ಮೇಷನ್ ಎಲ್ಲ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ID ಅಪ್ಲೋಡಿಗೆ ಮೇಲ್ ಬರುತ್ತೆ. ID ಅಪ್ಲೋಡ್ ಮಾಡಿದ್ರೆ ಆಯಿತು, ಬುಕ್ಕಿಂಗ್ ಕನ್ಫರ್ಮೇಷನ್ ಮೇಲ್ ಬರುತ್ತೆ. ಆ ಕನ್ಫರ್ಮೇಷನ್ ID ಇಟ್ಕೊಂಡ್ರೆ ಸಾಕು, ನೀವು ಡೈರೆಕ್ಟಾಗಿ ಚೆಕ್ ಇನ್ ಮಾಡ್ಕೊಬೋದು. ರೂಮ್ಸ್ ಬಗ್ಗೆ ಹೇಳೋದಾದರೆ ಆಶ್ರಮ ಒಂದು ಅಪ್ರಾಕ್ಸಿಮೇಟ್ಲಿ 150 acres ಲ್ಯಾಂಡಲ್ಲಿ ಇದೆ. ಇಲ್ಲಿ 5 categories ಆಫ್ ಕಾಟೇಜಸ್ ಅವೈಲಬಿಲಿಟಿ ಇದೆ. ಆಲಯಂ, ನದಿ, ನಳಂದ, ಶಿವಪಾದಂ ಮತ್ತು ಬ್ರಹ್ಮಪುತ್ರ. ಈ 5 ಕಾಟೇಜಸ್ಸು 5 ಡಿಫ್ರೆಂಟ್ ಪ್ಲೇಸಲ್ಲಿ ಲೊಕೇಟ್ ಆಗಿದೆ. ನಿಮಗೆ ಧ್ಯಾನ ಲಿಂಗಂಗೆ, ಲಿಂಗಭೈರವಿಗೆ ಅಥವಾ ಯಾವುದಾದ್ರೂ ಈವೆಂಟ್ ಅಟೆಂಡ್ ಮಾಡಬೇಕು ಅಂದರೆ ಈಸಿಯಾಗಿ ವಾಕಬಲ್ ಡಿಸ್ಟೆನ್ಸಲ್ಲಿ ಇರೋ ಕಾಟೇಜಸ್ ಅಂದರೆ ಆಲಯಂ, ನದಿ ಮತ್ತು ನಳಂದ. ಶಿವಪಾದಂ ಮತ್ತು ಬ್ರಹ್ಮಪುತ್ರ ಬಂದು 1.5 to 2 kilometer ಡಿಸ್ಟೆನ್ಸಲ್ಲಿ ಇದೆ. ಬಟ್ ಆದರೆ ಆಶ್ರಮದೊಳಗೆ ಬ್ಯಾಟ್ರಿ ಕಾರ್ ಫೆಸಿಲಿಟೀಸ್ ಕೂಡ ಇರೋದ್ರಿಂದ ನೀವು ಅದನ್ನು ಆಕ್ಸೆಸ್ ಮಾಡ್ಕೊಬೋದು. ಜೊತೆಗೆ 1/2 hour ಒನ್ಸ್ ಬಸ್ಸಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬಸ್ಸಲ್ಲಿ ಕೂಡ ಹೋಗಿ ಬರ್ಬೋದು. ಆಲಯಂ, ನದಿ ಮತ್ತು ನಳಂದ ಕಾಟೇಜಲ್ಲಿ ರೂಮ್ ಸಿಕ್ಕಿಲ್ಲ ಅಂದರೆ ಆದಷ್ಟು ಬ್ರಹ್ಮಪುತ್ರದಲ್ಲಿ ರೂಮ್ ಬುಕ್ ಮಾಡೋದಕ್ಕೆ ಟ್ರೈ ಮಾಡಿ. ಫುಡ್ ಬಗ್ಗೆ ಹೇಳೋದಾದರೆ ಆಶ್ರಮ ಆಗಿರೋದ್ರಿಂದ ಬ್ರಂಚ್ ಮತ್ತು ಡಿನ್ನರ್ ಮಾತ್ರ ಪ್ರೊವೈಡ್ ಮಾಡ್ತಾರೆ.
ಸ್ಟೇ ಮಾಡೋರು ಎಲ್ಲರಿಗೂ ಲಂಚ್ ಮತ್ತೆ ಬ್ರಂಚ್ ಫ್ರೀ ಆಗಿ ಸಿಗುತ್ತೆ. ಇನ್ನು ಸಾತ್ವಿಕ್ ಫುಡ್ ಆಗಿರೋದ್ರಿಂದ ಫ್ರೂಟ್ಸ್, ವೆಜಿಟೇಬಲ್ಸ್, ಗ್ರೇನ್ಸ್ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇನ್ನು ಅದು ಬಿಟ್ಟು ನಿಮ್ಗೆ ಬೇರೆ ಏನಾದರೂ ಎಕ್ಸ್ಟ್ರಾ ಫುಡ್ ಬೇಕು ಅಂದ್ರೆ ಸರ್ಪವಾಸಲ್ ಹತ್ರ ಇರೋ ರೆಸ್ಟೋರೆಂಟ್ ಮತ್ತೆ ಧ್ಯಾನಲಿಂಗಂ ಎಂಟ್ರೆನ್ಸ್ ಅಲ್ಲೂ ಕೂಡ ರೆಸ್ಟೋರೆಂಟ್ಸ್ ಗಳಿದೆ. ಇನ್ನು ಬ್ರಂಚ್ ಬಂದು 10 o'clock ಸ್ಟಾರ್ಟ್ ಆದ್ರೆ 12 o'clock ಲಂಚ್ ಮುಗ್ದೋಗುತ್ತೆ. ಡಿನ್ನರ್ ಬಂದು 7 o'clock ಸ್ಟಾರ್ಟ್ ಆಗುತ್ತೆ. 8:39 ಡಿನ್ನರ್ ಮುಗ್ದೋಗುತ್ತೆ. ಇನ್ನು ಈಶಾ ಫೌಂಡೇಶನ್ ಅಲ್ಲಿ ಮೇನ್ ಅಟ್ರಾಕ್ಷನ್ ಅಂದ್ರೆ ಧ್ಯಾನಲಿಂಗಂಗೆ ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಮಿ ದಿನ ನಾವೇ ನಮ್ಮ ಕೈಯಾರ ಅಭಿಷೇಕ ಮಾಡಬಹುದು. ಇನ್ನು ಅದು ಬಂದು ಮಾರ್ನಿಂಗ್ 6 o'clock 1 o'clock ವರೆಗೆ ಕ್ಷೀರ ಅಭಿಷೇಕ ನಡೆಯುತ್ತೆ. ಆಫ್ಟರ್ನೂನ್ 1 o'clock ನೈಟ್ 8 ವರೆಗೂ ಜಲಾಭಿಷೇಕ ನಡೆಯುತ್ತೆ. ಸೊ ನೀವೇನಾದ್ರೂ ವಿಸಿಟ್ ಮಾಡಬೇಕು ಅನ್ಕೊಂಡಿದ್ರೆ ಪೌರ್ಣಮಿ ಅಥವಾ ಅಮಾವಾಸ್ಯೆಗೆ ಪ್ಲಾನ್ ಮಾಡ್ಕೊಂಡು ಹೋಗಿ ಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಈಶಾ ಫೌಂಡೇಶನ್ ಅಲ್ಲಿ ಏನೇನ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋದಿಂದ ಏನಾದ್ರೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ. ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.